ಶಿಗ್ಲಿ ಬಸ್ಸೆ ಅವರು ಇವತ್ತು ಕೊಪ್ಪಳದಲ್ಲಿ ಸಿಕ್ಕಿದ್ರು. ಶಿಗ್ಲಿ ಅನ್ನೋ ಹೆಸರನ್ನ ಇಡೀ ರಾಜ್ಯ ಮಟ್ಟದಲ್ಲಿ ಫೇಮಸ್ ಮಾಡ್ತೀರಿ. ರಿಮಾಂಡ್ ರೂಮ್ ನಲ್ಲಿ ಜೀವನ ಮಾಡ್ತಾ ಬಂದೆ ಆರೋಪಿಯಾಗಿ 562 ಪ್ರಕರಣಗಳನ್ನು ನನ್ನ ಮೇಲೆ ದಾಖಲಾ ಹೇಳ್ಕೊಂಡೆ. ಹೊರಗಡೆ ಇಸ್ಪೇಟ್ ಆಡಿದ್ರೆ ಒದ್ದು ಎಳ್ಕೊಂಬಂದು ಪೊಲೀಸ್ನವರು ಜೈಲ್ಗೆ ಹಾಕ್ತಾರ. ಆದ್ರೆ ಜೈಲ್ನಾಗೆ ಇಸ್ಪೇಟ್ ಆಡಿದ್ರೆ ಇನ್ನೆಲ್ಲ ಹಾಕ್ತಾರಂತ ಒಂದು ಜೈಲ ಒಂದು ಅಖಾಡ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಡವ ಒಟ್ಟಿಗಾಗಿ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಅವ್ನಿಗೆ ಕಳ್ಳ ಅಂತಾರೆ. ಖುಷಿಗಾಗಿ ದೇಶಕ್ಕೆ ಒಳ್ಳೆ ಹೊಡೆಂತ ರಾಜಕಾರಣಿಗಳಾಗಿರ್ಲಿ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾಗಿರ್ಲಿ, ಅಂತವ್ರಿಗೆಲ್ಲ ಸರ್ಕಾರ ಸನ್ಮಾನ ಮಾಡ್ತೈತಿ. ಹ್ಯಾಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ಶಿಗ್ಲಿ ಬಸ್ಸೆ ಅವರು ಇವತ್ತು ಕೊಪ್ಪಳದಲ್ಲಿ ಸಿಕ್ಕಿದ್ರು. ಅವ್ರ ಜೊತೆನೆ ಮಾತಾಡೋಣ. ಯಾಕೆ ಕೊಪ್ಪಳಕ್ಕೆ ಬಂದಿದ್ರು, ಏನಾದ್ರು ಕೇಸ್ ಇತ್ತ ಅಥವಾ ಏನಾದ್ರು ಟ್ವಿಸ್ಟ್ ಇತ್ತ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ತೀನಿ. ಶಿಗ್ಲಿ ಬಸ್ಸೆ ಅವರ ಮನದಾಳದ ಮಾತು. ಎಸ್, ಶಿಗ್ಲಿ ಬಸ್ಸೆ ಅವರೇ, ದಯವಿಟ್ಟು ತಾವು ಬರ್ಬೇಕು. ನಮಸ್ಕಾರ. ನಮಸ್ಕಾರ. ಸಲ್ಯೂಟ್ ಮಾಡಿಬಿಟ್ರಾ? ಓಕೆ. ಶಿಗ್ಲಿ ಬಸ್ಸೆ ಅವರು ಇವತ್ತು ನಿಮ್ ಮುಂದೆ ಹಾಜರಾಗಿದ್ದಾರೆ. ಏನು ಕೊಪ್ಪಳಕ್ಕೆ ಬಂದಿರೋ ವಿಚಾರ? ಎಸ್, ಅದಕ್ಕಿಂತ ಮುಂಚೆ ಏನಂತಂದ್ರೆ ನಿಮ್ಮ ಬಾಲ್ಯದ ಬಗ್ಗೆ ನಾ ಹೇಳಿದೆ. 7ನೇ ವಯಸ್ಸಲ್ಲಿ ಬಾಲಾಪರಾಧಿಯಾಗಿ ಬರ್ತೀರಿ, ಜಗತ್ತಿಗೆ ಗೊತ್ತಾಗ್ತೀರಿ. ಶಿಗ್ಲಿ ಅನ್ನೋ ಹೆಸರನ್ನ ಇಡೀ ರಾಜ್ಯ ಮಟ್ಟದಲ್ಲಿ ಫೇಮಸ್ ಮಾಡ್ತೀರಿ. ಏನ್ ಅನ್ಸುತ್ತೆ ಬಸ್ಸೆ ಅವರೇ? ನಾನು 1/6/1970 ಜನನ ಆದ್ರೂ ಸುಮಾರು 14 ವಯಸ್ಸಿನಲ್ಲಿ ನನ್ನ ಬಾಲ ಅಪರಾಧಿ ರಿಮಾಂಡ್ ರೂಮ್ ನಲ್ಲಿ ಜೀವನ ಮಾಡ್ತಾ ಬಂದೆ ಆರೋಪಿಯಾಗಿ. ಅಲ್ಲಿಂದ ನನಗೆ ಪದೇ 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 ಮೇಲಿಂದ ಮೇಲೆ ಕಳ್ಳತನದ ಆರೋಪಗಳು ಬರ್ತಾ ಇದ್ದಂಗೆಲ್ಲ ಹಂತ ಹಂತವಾಗಿ ಕರ್ನಾಟಕ ಸುಮಾರು 14-16 ರಾಜ್ಯ ಜಿಲ್ಲೆಗಳಲ್ಲಿ ಸುಮಾರು 80 kg ಹೆಚ್ಚಿನ ಬಂಗಾರ ಕಳ್ಳತನ ಮಾಡಿ 562 ಪ್ರಕರಣಗಳನ್ನು ನನ್ನ ಮೇಲೆ ದಾಖಲಾ ಹೇಳ್ಕೊಂಡೆ. ಬಟ್ ಇಲ್ಲಿ ಏನ್ ಅನಿಸ್ತೈತಿ ಅಂದ್ರೆ, ಇವತ್ತ ಹೊರಗಡೆ ಇಸ್ಪೇಟ್ ಆಡಿದ್ರೆ ಒದ್ದು ಎಳ್ಕೊಂಬಂದು ಪೊಲೀಸ್ನವರು ಜೈಲ್ಗೆ ಹಾಕ್ತಾರ. ಆದ್ರೆ ಜೈಲ್ನಾಗೆ ಇಸ್ಪೇಟ್ ಆಡಿದ್ರೆ ಇನ್ನೆಲ್ಲ ಹಾಕ್ತಾರಂತ ಒಂದು ಜೈಲ ಒಂದು ಅಖಾಡ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಜೈಲ್ ಸರ್ವೆ ಮಾಡಿದಾಗ ಇವತ್ತ ಬಡವ ಒಟ್ಟಿಗಾಗಿ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಅವ್ನಿಗೆ ಕಳ್ಳ ಅಂತಾರೆ. ಖುಷಿಗಾಗಿ ದೇಶಕ್ಕೆ ಒಳ್ಳೆ ಹೊಡೆಂತ ರಾಜಕಾರಣಿಗಳಾಗಿರ್ಲಿ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾಗಿರ್ಲಿ, ಅಂತವ್ರಿಗೆಲ್ಲ ಸರ್ಕಾರ ಸನ್ಮಾನ ಮಾಡ್ತೈತಿ. ಹ್ಯಾಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ಇವತ್ತ ಕೊಪ್ಪಳಕ್ಕೆ ಶಿಗ್ಲಿ ವಿಷಯ ಯಾಕೆ ಬಂದಿರಿ ಅಂತ ನನಗೆ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ, ನೊಂದ ಮಹಿಳೆಗೆ ನ್ಯಾಯ ಕೊಡಿಸ್ಬೇಕನ್ನೋ ಉದ್ದೇಶಕ್ಕೆ ಒಂದು ಶಿಗ್ಲಿ ಬಸ್ಸೆ ಸುಮಾರು ವರ್ಷಗಳ ನೀವು ಏನ್ ಅನುಭವಿಸಿದ್ರಿ ಪೊಲೀಸರ ಕೈಯಲ್ಲಿ, ಹಂಗಾಗಿ ನೀವು ಪೊಲೀಸ್ ವಿರುದ್ಧ ತೊಡೆ ತಟ್ಟಿ ನಿಂತ್ಕೊಂಡಿದ್ರೆ ಕಂಪ್ಲೇಂಟ್ ಗಳನ್ನ ಹುಡುಕಿ. ಹೌದು, ಯಾಕಂದ್ರೆ ಒಬ್ಬ ಯೋಧನ ಮಗಳಿಗೆ ಅತ್ಯಾಚಾರ ಆಗಿತ್ತು. ಇದೇ ಬಾಗಲಕೋಟೆ ಜಿಲ್ಲಾ ಬಾದಾಮಿ ತಾಲೂಕು ಆಲಿಗೇರಿ ಗ್ರಾಮ, ಕೇರೂರ್ ಪೊಲೀಸ್ ಸ್ಟೇಷನ್. ಅವರು ಅಸ್ಸಾಂನಲ್ಲಿ 23 ವರ್ಷ ಸರ್ವಿಸ್ ಮಾಡಂತ ಕುಮಾರ್ ಅಂತ ಯೋಧ ನಾನು ಯೂಟ್ಯೂಬ್ ನಲ್ಲಿ ಇದನ್ನ ನೋಡ್ಕೊಂಡು ಅವ್ರ ಮಗಳಿಗೆ ಅತ್ಯಾಚಾರ ಆಗಿದೆ ಮತ್ತು ದೊಡ್ಡ ಮಗಳಿಗೆ ವಿಡಿಯೋ ಮಾಡಿದ್ದು ದಾಖಲೆ ಇದೆ, ಇವನ್ನೆಲ್ಲ ನನ್ನಂತಲೇ ಕೊಟ್ಟು ನನ್ನ ಮಗಳಿಗೆ ನ್ಯಾಯ ಕೊಡಿಸು ಬಸಣ್ಣ, ಪೊಲೀಸ್ನವರು ಮುಚ್ಚಾಕದಂತ ಕೇಸು, ಊರಿನ ಜನ ಮುಚ್ಚಾಕಿದ್ದಾರೆ, ಇದನ್ನ ಬಹಿರಂಗ ಪಡಿಸಿ ನನಗೆ ನ್ಯಾಯ ಕೊಡಿಸು ಅಂದಾಗ ನಾನು SP ಎಲ್ಲೇ ಇದೇ ತರ ಈಗೇನು SP ಬಂದು ಇವ್ರಿಗೆ ನ್ಯಾಯ ಕೊಡಿಸ್ತಾ ಇದೀನಿ. ಹಂಗ ನಾನು ಆತನ ಕರ್ಕೊಂಡು ಬಾಗಲಕೋಟೆ SP ಅವ್ರ ಹತ್ರ ಹೋಗಿ ಆ ಯೋಧನ ನಿಂದಿರಿಸಿ ಅವ್ನಿಗೆ ಆದಂತ ಅನ್ಯಾಯದ ಬಗ್ಗೆ ತಿಳಿಸಿ ಹೇಳಿದೆ. ಒಂದ್ ವೇಳೆ ನೀವು ಅದನ್ನ ನ್ಯಾಯ ಒದಗಿಸಿಕೊಡ್ಲಿಲ್ಲ ಅಂದ್ರೆ ಅವ್ನ ಅರೆಸ್ಟ್ ಮಾಡ್ಲಿಲ್ಲ ಅಂದ್ರೆ ನಾನು ನವನಗರದ ಟವರ್ ನಲ್ಲಿ ಹೋರಾಟ ಮಾಡಿ ನಿಮ್ ವಿರುದ್ಧ ಹೋರಾಟ ಮಾಡ್ಬೇಕಾಗತ್ತಿ, ಮಾಧ್ಯಮಗಳು ಕಳಿಸ್ಬೇಕಾಗತ್ತಿ ಅಂತಂದು ಮಾಡಿ ಅವನ ಮೇಲೆ ಪೋಸ್ಕಾಡಿಯಲ್ಲಿ 376 ಕೇಸ್ ಹಾಕಿ ಜೈಲ್ ಕಳಿಸಿದ್ರು. ಇದು ಯಾವಾಗ ಆಗಿರೋ ಘಟನೆ? ಇದು ಕಮ್ಮಿ ಅಂದ್ರೆ ಒಂದು 3 ವರ್ಷದ ಹಿಂದೆ. 3 ವರ್ಷದ ಹಿಂದೆ 3 ವರ್ಷದ ಶಿಕ್ಷೆ ಹೌದು ಆಗಿದೆ. ಮತ್ತೆ ಇನ್ನೊಂದು ಈ ಪೊಲೀಸ್ನವ್ರದ್ದು, ಈಗ ನಾನು 1970ರಲ್ಲಿ ಹುಟ್ಟಿದ್ದೀನಿ, 77ರಲ್ಲಿ ಕಳ್ಳತನ ಆದಂತ ಪ್ರಕರಣದಲ್ಲಿ ಆರೋಪಿ ಜಾಮೀನ್ ಮೇಲೆ ಹೋದವನು ಹೋಗ್ಬಿಟ್ಟಿದ್ದಾನ. ಅವನು ಅದು LPC 77ರಲ್ಲಿ ಕಳ್ಳತನ ಆಗಿದ್ದು, ಅವ್ನು ಜಾಮೀನ್ ಮೇಲೆ ಅದು ಹೋದವನು ಹೋಗ್ಬಿಟ್ಟಿದ್ದಾನ. ನಾನ್ ಬೇರೆ ಒಂದು ಆರೋಪದಲ್ಲಿ ಇದ್ದಾಗ ಅದು ಬಸವಣ್ಣಪ್ಪ ಶಿವಲಿಂಗಪ್ಪ ಶಿಗ್ಲಿ ಅಂತೈತಿ, ನನ್ ಬಸವರಾಜ್ ನಿಂಗಪ್ಪ ಬೆಳಗಜ್ರಿ ಅಲಿಯಾಸ್ ಶಿಗ್ಲಿ ಬಸ್ಸಾ ಅಂತೈತಿ. ಪೊಲೀಸ್ನವ್ರು ಏನ್ ಮಾಡಿದ್ರ, ಇದು ಶಿಗ್ಲಿ ಬಸ್ಸಾದ ವಾರಂಟ್ ಇದು LPC ಅಲ್ಲಿ ಐತಿ, ಇದನ್ನ ತಗೊಂಡೋಗಿ ಅವ್ನಿಗೆ ಜಾರಿಗೆ ಮಾಡ್ರಿ ಅಂದ್ರ. ಅವಾಗ ನಾನು 1 ವರ್ಷ 8 ತಿಂಗಳು ಆ ಕೋರ್ಟ್ನಲ್ಲಿ 14 ದಿವಸಕ್ಕೆ ಡೇಟ್ ಬಂದ್ರು ನಾನು ಕೋರ್ಟಿಗೆ ಹಾಜರುಪಡಿಸ್ಕೊಂತಿದ್ದಿಲ್ಲ. ಯಾಕೆ ವಿತೌಟ್ ಪರ್ಮಿಷನ್ ಬಳ್ಳಾರಿಯಿಂದ ಬೆಳಗಾಂ ಜಿಲ್ಲೆ ಕಡೆ ಬಜಾರ್ ಪೊಲೀಸ್ ಕೋರ್ಟಿಗೆ ಹೋದ್ರೆ ಅವರು ಅದನ್ನ ಧಿಕ್ಕರಿಸಿದ್ರು. ಕೊನೆಗೆ ನಾನು ಹುಟ್ಟಿದ್ದ ದಾಖಲೆ ತಗೊಂಬಂದು ನನ್ನ ಹೆಂಡತಿ ಮಾಧ್ಯಮಗಳ ಮುಖಾಂತರ ಆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅದನ್ನು ಸರ್ವೆ ಮಾಡಿ ಇದನ್ನು ಸರ್ವೆ ಮಾಡಿ ತನಿಖೆ ಮಾಡಿದಾಗ ಅದು ಬೇರೆದೊಂದು ಕೇಸ್ ಆಯ್ತು. ನಾನು ಅದ್ರಾಗ ನಿರಪರಾಧ. ಅವಾಗ ಅದನ್ನ ಇಮಿಡಿಯೇಟ್ಲಿನ ನಾನು ಕೋರ್ಟಿಗೆ ಕರೆಸ್ಬೋದಂಗನ ಬೈ ಮಿಸ್ಟೇಕ್ ಅಂತ ಜಜ್ಮೆಂಟ್ ಮಾಡಿ ಕಳಿಸಿದ್ರು. ಇಲ್ಲಿ ಏನು ತಪ್ಪಾಗುತ್ತೆ ಸಂದರ್ಭ ಮಾಧ್ಯಮ ಹೌದು ಮಾಧ್ಯಮಗಳು ಇವತ್ತು ನಾನು ಏನ್ ಹೇಳ್ತೇನೆ ಅಂದ್ರೆ, ಮಾಧ್ಯಮಗಳು ಅಂಗದೊಳಗೆ 4ನೇ ಅಂಗನ ಮಾಧ್ಯಮ ಅಂಗ. ಪ್ರಜಾಪ್ರಭುತ್ವದ ಹಕ್ಕಿ ಧಕ್ಕೆ ಆಗದ ರೀತಿ ಕಾಪಾಡೋದೇ ಮಾಧ್ಯಮ ಅಂಗ. ಬಟ್
ಎಲ್ಲಾ ಮಾಧ್ಯಮಗಳು ಸರಿಯಾಗಿ ಇರ್ತಾರ ಅನ್ನೋದ್ರ ಬಗ್ಗೆನೂ ನಾನು ಸರ್ವೆ ಮಾಡಿದ್ದೀನಿ. ಕೆಲವೊಬ್ರು ಆ ರಾಜಕಾರಣದಲ್ಲಿ ಸಿಕ್ಕಾಕೊಂಡು ಸರಿಯಾದಂತ ವ್ಯವಸ್ಥೆಯಲ್ಲಿ ಇಲ್ದಂತವ್ರು ಅದಾರ. ಆದ್ರ ಸರಿಯಾಗಿ ಒಂದು ವೃತ್ತಿ ಜೀವನದಲ್ಲಿ ಸೇವೆನೇ ಇದು ಮಾಧ್ಯಮ ಸೇವೆ ಅನ್ನೋಂಥವ್ರು ಇವತ್ತು ನಿಮ್ಮಂಥವ್ರು ಅದಾರ.